ಮೀಟಿಂಗ್ ಏನು ನಡೆದಿಲ್ಲ. ಅದು ಯಾಕೆ ವಿಜಯೇಂದ್ರ ಅವರು ಹತಾಶರಾಗೋ ಅಥವಾ ರಾಜ್ಯದ ಬಿಜೆಪಿ ನಡೆಸಲಿಕ್ಕೆ ಆಗದೆ ಇದ್ದಿದ್ದಕ್ಕೋ ಏನೋ ಅವರು ಒಂದು ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಇದೇ ರೀತಿ ಮಾಡಿದ್ದಾರೆ. ಎಲ್ಲೂ ಕೂಡ ಸರಿಯಾದಂಥ ಮೀಟಿಂಗ್ ನಡೆದಿಲ್ಲ. ಅವ್ರಿಗೆ ಮುಂದೆ ರಾಜ್ಯಾಧ್ಯಕ್ಷರಾಗಲಿಕ್ಕೆ ಯಾರು ಬೆಂಬಲ ಕೊಡ್ತಾರೋ ಅವ್ರನ್ನ ನೇರವಾಗಿ ಜಿಲ್ಲಾಧ್ಯಕ್ಷನಾಗಿ ಅವ್ರು ನೇಮಿಸಿರ್ತಕ್ಕಂಥದ್ದು. ಈಗ ನಿಮ್ಮ ಪಕ್ಷದಲ್ಲಿ ಹರೀಶ್ ಸರ್ ಪ್ರತಿಯೊಂದು ಹುದ್ದೆಯನ್ನ ನೇಮಕ ಮಾಡುವಾಗ್ಲೂ ಕೂಡ ಅದರದ್ದೇ ಆದ ನಿಯಮಗಳಿದೆ. ವಿಜಯೇಂದ್ರ ಅವರು ಒನ್ ಸೈಡೆಡ್ ಆಗಿ ನಿರ್ಧಾರ ಕೈಗೊಂಡ್ಬಿಟ್ರೆ ಹೈಕಮಾಂಡ್ ಅದಕ್ಕೆ ಸಮ್ಮತಿ ಸೂಚಿಸ್ಬಿಡುತ್ತಾ? ಆಶ್ಚರ್ಯ ಆಗ್ತದೆ. ಹೈಕಮಾಂಡಿಗೆ ಏನು ಗೊತ್ತಿದೆನೋ ಗೊತ್ತಿಲ್ವೋ, ಇದೊಂದು ಪಿತೂರಿ ಇಷ್ಟು ಮಾಡಿದ್ರು ಕೂಡ ಹೈಕಮಾಂಡಿಗೆ ಗೊತ್ತಾಗಿಲ್ಲ ಅಂದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ನಡೆದ್ರು ಕೂಡ ಗೊತ್ತಾಗ್ತಕ್ಕಂಥ ಈ ಕಾಲದಲ್ಲಿ ವಿಜಯೇಂದ್ರ ಅವ್ರು ಮಾಡಿರ್ತಕ್ಕಂಥ ಈ ಕರ್ನಾಟಕ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರವಾಗಿ ಗೊತ್ತಿಲ್ಲ ಅಂದ್ರೆ ನನಗೆ ನಂಬಕ್ಕಾಗ್ತಾನೆ ಇಲ್ಲ. ಬಟ್ ಹರೀಶ್ ಸರ್, ರಾಜಕೀಯದಲ್ಲಿ ನನಗೆ ಅನುಭವ ಇಲ್ಲ, ಬಟ್ ರಾಜಕೀಯ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡಿ ಇರುವ ಅಲ್ಪ ಅನುಭವದಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ, ತಪ್ಪಿದ್ರೆ ಕ್ಷಮಿಸ್ಬಿಡಿ. ಈಗ ಹೈಕಮಾಂಡ್ಗೆ ಗೊತ್ತಿದ್ದು ವಿಜಯೇಂದ್ರ ಅವರಿಗೆ ಬೆಂಬಲ ಕೊಡ್ತಾ ಇದೆಯಾ? ಮುಂದೆ ಮತ್ತೊಮ್ಮೆ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ಲಿಕ್ಕೆ ಬೇಕಾದ ಗ್ರೌಂಡ್ ಸೆಟ್ ಮಾಡ್ಲಿಕ್ಕೆ ಹೀಗೇನಾದ್ರೂ ಆಗ್ತಿದ್ಯಾ ಅಂತ ಹೇಳಿ? ಇಲ್ಲ, ರಾಜ್ಯದ ಬಹುತೇಕ ಹಿರಿಯ ರಾಜಕಾರಣಿಗಳು ಇವತ್ತು ವಿಜಯೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಜೊತೆ ಯಾರೂ ಇಲ್ಲ. ಅವ್ರ ಜೊತೆ ಇರ್ತಕ್ಕಂಥವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ವಿರೋಧವಾಗಿ ಯಾರು ಕೆಲಸ ಮಾಡಿದ್ದಾರೆ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಇವತ್ತು ಅವರು ವಿಜಯೇಂದ್ರ ಅವರು ಹಿಂದಿದ್ದಾರೆ. ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡಿದವ್ರು ಯಾರಿದ್ದಾರೆ ಅವ್ರ ಹಿಂದೆ? ಇವತ್ತು ಅವ್ರ ಪರವಾಗಿ ಅಶೋಕ್ ಮಾತಾಡ್ತಾರ, ಬೊಮ್ಮಾಯಿ ಅವ್ರು ಮಾತಾಡ್ತಾರ, ಸುಧಾಕರ್ ಅಂತೂ ನೇರವಾಗಿ ವಿರೋಧ ಪಡಿಸಿದ್ರು. ಅಶ್ವಥ್ ನಾರಾಯಣ ಎಲ್ಲೋದ್ರು? ಸುನೀಲ್ ಕುಮಾರ್ ಯಾಕೆ ಪ್ರಧಾನ ಕಾರ್ಯದರ್ಶಿ ಸ್ಥಾನ ನನಗೆ ಬೇಡ ಅಂತ ಬಿಟ್ರು? ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ಇಡೀ ರಾಜ್ಯದ ಪ್ರಮುಖರಿಗೆ ಎಲ್ಲರಿಗೂ ಬಿಡಿ, ಯತ್ನಾಳ್ ಅವರು, ಬಿ.ಪಿ. ಹರೀಶ್ ಅವರು, ಲಿಂಬಾವಳಿ ಅವರು, ನಾವು ಅವ್ರನ್ನ ಪ್ರಾರಂಭದಿಂದ ಖಂಡಿಸ್ತಿದ್ದೇವೆ. ಆದರೆ ಉಳಿದಿರ್ತಕ್ಕಂಥ ನಾಯಕರು ಸದಾನಂದ ಗೌಡರು ಯಾಕೆ ಯಾರು ಅವ್ರ ಪರವಾಗಿ ಮಾತನಾಡ್ತಿಲ್ಲ? ಇದನ್ನ ಅರ್ಥ ಮಾಡ್ಕೋಬೇಕು ಹೈಕಮಾಂಡು. ನಿಜವಾಗ್ಲೂ ವಿಜಯೇಂದ್ರ ಅವರು ಅಸಮರ್ಥರಿದ್ದಾರೆ. ಆಯ್ತು, ಅಸಮರ್ಥರು ಅನ್ನೋದನ್ನ ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ಬೋದಾ? ಯಾಕೆ ಅಸಮರ್ಥರು? ಕೇವಲ ಯಡಿಯೂರಪ್ಪ ಅನ್ನೋ ಅವರ ಮಗ ಅನ್ನೋ ಕಾರಣಕ್ಕೆ ಹುದ್ದೆ ಸಿಕ್ಬಿಡ್ತು ಅನ್ನೋ ಬಗ್ಗೆ ಅಸಮಾಧಾನನ, ಅಥವಾ ಅಧ್ಯಕ್ಷರಾದ್ಮೇಲೆ ಅವ್ರು ನಡ್ಕೊಳ್ತಿರೋ ವರ್ತನೆ ಬಗ್ಗೆ ಅಸಮಾಧಾನನ ನಿಮ್ಗೆ? ಅವರು ಅಧ್ಯಕ್ಷ ಆದ್ಮೇಲೆ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟಿದೇನೋ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ರು. ಅವ್ರು ಹಿಂದಿರ್ತಕ್ಕಂಥವ್ರು ಹಾಗೆ, ನೀವು ಮುಂದಿನ ಮುಖ್ಯಮಂತ್ರಿಗಳು ಅಂತೇಳಿ ಜೊತೆಗಿರ್ತಕ್ಕಂಥವ್ರು ಆಗ್ಲೇ ಅವ್ರ ಖಾತೆ ಕೂಡ ಹಂಚ್ಕೊಂಡ್ಬಿಟ್ಟಿದ್ದಾರೆ, ಯಾರ್ಯಾರಿಗೆ ಯಾವ ಖಾತೆ ಅಂತೇಳಿ. ಹಾಗಾಗಿ ಅವ್ರಿಗೆ ಈಗ ರಾಜ್ಯಾಧ್ಯಕ್ಷ ಚುನಾವಣೆ ಬಂದಿರತಕ್ಕಂಥದ್ದು ನುಂಗಲಾರದ ತುತ್ತ ಆಗಿದೆ. ಹಾಗಾಗಿ ಅವ್ರು ಏನ್ ಮಾಡ್ತಿದೆ ಅಂತೇಳಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು GM ಸಿದ್ದೇಶ್ವರ್ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ನಾನು ಪ್ರಾರಂಭದಿಂದ ಲೋಕಸಭಾ ಚುನಾವಣೆಯಲ್ಲಿ ನೀವು ವಿರೋಧ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತಿದ್ದೀನಲ್ಲ, ಒಮ್ಮೆನಾದರೂ ಪಕ್ಷದ ರಾಷ್ಟ್ರೀಯ ನಾಯಕರಾಗಲಿ ರಾಜ್ಯದ ನಾಯಕರಾಗಲಿ ಯಾಕೆ ನೀವು ಈ ರೀತಿ ಹೇಳ್ತೀರಾ ಹರೀಶ್ ಅವರೇ, ಸಿದ್ದೇಶ್ವರೇ ಅಂತ ಕೇಳ್ತಾ ಇಲ್ವಲ್ಲ? ಒಂದು ಮೀಟಿಂಗಲ್ಲೂ ಕೇಳಿಲ್ವಲ್ಲ? ನಾನು ಮೊನ್ನೆ ಶಾಸಕಾಂಗ ಸಭೆಯಲ್ಲಿ ಅಗರ್ವಾಲ್ ಅವ್ರಿಗೆ ಹೇಳಿದೆ, ಎಲ್ಲ ಲೋಕಸಭಾ ಕ್ಷೇತ್ರದ ಚುನಾವಣೆ ಬಗ್ಗೆ ನೀವು ಎಲ್ಲರೊಂದಿಗೆ ಚರ್ಚೆ ಮಾಡಿದ್ರಿ, ಆದರೆ ದಾವಣಗೆರೆದು ಯಾಕೆ ನೀವು ಚರ್ಚೆ ಮಾಡಿಲ್ಲ ಅಂತ ಕೇಳಿದಾಗ ಅಗರ್ವಾಲ್ ಅವರು ಹೌದು ದಾವಣಗೆರೆದು ಆಗಲಿಲ್ಲ, ಅದು ತಪ್ಪಾಗಿದೆ. ಒಮ್ಮೆ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಜಿ ಅವರ ಆರೋಗ್ಯ ಸ್ವಲ್ಪ ಏರುಪೇರು ಆಯಿತು. ನಾನು ಕೇಂದ್ರದ ನಾಯಕನಾಗಿರೋದ್ರಿಂದ ಅನಿವಾರ್ಯ ಆಯಿತು, ನಾನು ಹೋದೆ. ಹಾಗಾಗಿ 2-3 ಕಾಲದಿಂದ ದಾವಣಗೆರೆ ನಡೆದಿಲ್ಲ, ತಪ್ಪಾಗಿದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ಆಯ್ತು, ತಪ್ಪಾಗಿದೆ ಅಂತ ಹೇಳ್ದಂಥವ್ರು ತಕ್ಷಣ ದಾವಣಗೆರೆ ಜಿಲ್ಲೆ ಕೋರ್ ಕಮಿಟಿ ಸಭೆಯನ್ನಾದ್ರೂ ಕರಿಬೋದಾಯ್ತು. ಆ ಸಭೆಯನ್ನು ಕರೀಲಿಕ್ಕೆ ಅವ್ರು ತಯಾರಿಲ್ಲ. ರಾಜ್ಯಾಧ್ಯಕ್ಷರು ದಾವಣಗೆರೆ ಕೋರ್ ಕಮಿಟಿ ಸಭೆಯನ್ನ ಯಾಕೆ ಕರೀಲಿಕ್ಕೆ ತಯಾರಿಲ್ಲ ಅಂದ್ರೆ ಅವ್ರಿಗೆ ನಮ್ಮನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಶಾಮನೂರು ಶಿವಶಂಕರಪ್ಪನವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರು ಸೋಲಿಗೆ ಕಾರಣರಾಗಿದ್ದಾರೆ. ಇದಕ್ಕೆ ಅವರಲ್ಲಿ ಉತ್ತರ ಇಲ್ಲ.
ಇವತ್ತು ನಮ್ಮ ಸರ್ಕಾರದಲ್ಲಿ ಮಾನ್ಯ ಈಗ ತೋಟಗಾರಿಕೆ ಸಚಿವ ಆಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವರ ಒಂದು ಕಾರ್ಖಾನೆಯಲ್ಲಿ 60 ಕಾಡು ಪ್ರಾಣಿಗಳು ಸಿಕ್ಕಂಥದ್ದನ್ನು ಕೂಡ ಇವತ್ತು ಯಡಿಯೂರಪ್ಪನವರು ಬೊಮ್ಮಾಯಿಯವ್ರ ಮೇಲೆ ಒತ್ತಡ ತರೋದ್ರ ಮೂಲಕ ಇವತ್ತು ಮಲ್ಲಿಕಾರ್ಜುನ್ ಅವರಿಗೆ ಶಿಕ್ಷೆ ಆಗದಂಗೆ ಬಿ ರಿಪೋರ್ಟ್ ಹಾಕಿರ್ತಕ್ಕಂಥದ್ದು ಒಂದೇ ಉದಾಹರಣೆ. ಆ ಬಿ ರಿಪೋರ್ಟ್ ಹಾಕಿದ ಮೇಲೆ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗದಲ್ಲಿ ಹೇಳ್ತಾರೆ ರಾಘವೇಂದ್ರ ಅವ್ರನ್ನ MP ಮಾಡಿ ಅಂತೇಳಿ. ರಾಘವೇಂದ್ರ ಅವ್ರನ್ನ ಅಲ್ಲಿ MP ಮಾಡಬೇಕು, ಶಾಮನೂರ್ ಮಂತನ ದಾವಣಗೆರೆಯಲ್ಲಿ ಇರಬೇಕು. ಹಿಂಗೆ ನೋಡಿ ಹರಿ ಸರ್, ಒಬ್ಬ ಶಾಸಕರಾಗಿ ನಿಮ್ಮ ಭಾಗದ ಹಿರಿಯ ನಾಯಕರಾಗಿ ನಿಮಗ್ ಗೊತ್ತಾಗ್ತಾ ಇರೋ ಇಷ್ಟೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಮ್ಮ ಹೈಕಮಾಂಡ್ ಗಮನಕ್ಕೆ ಬರ್ತಿಲ್ಲ ಅಂದ್ರೆ ನಮಗೂ ಆಶ್ಚರ್ಯ ಆಗತ್ತಪ್ಪ. ಈಗ ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಏನು? ಈಗ ಹೈಕಮಾಂಡ್ಗೂ ಕೂಡ ಕಣ್ಣಿಗೆ ಪಟ್ಟಿ ಹಾಕೊಂಡು ಕೂತ್ ಬಿಟ್ಟಿದೆ. ನೀವ್ ಹೇಳ್ತಿರೋದನ್ನ ಗಮನಿಸಿದ್ರೆ ಹಾಗೆ ಅನ್ನಿಸ್ತಿದೆ. ಹೌದು, ಈಗ ನೋಡಿ, ನಾವು ಕೊನೆ ತನಕ ಹೋರಾಟ, ಇದರಲ್ಲಿ ಯಾರು ಕೂಡ ಪಕ್ಷ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಎಲ್ಲೂ ಇಲ್ಲ. ನಮಗೆ ನ್ಯಾಯ ಸಿಗತ್ತೆ. ಈ ಹೊಂದಾಣಿಕೆ ರಾಜಕೀಯ ಮಾಡ್ತಕ್ಕಂಥ ಮನೆತನದ ರಾಜಕೀಯನ ಕೊನೆಗೊಳಿಸ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಆಮೇಲೆ ಸತ್ಯಕ್ಕೆ ನ್ಯಾಯ ಇದೆ. ಸ್ವಲ್ಪ ಲೇಟ್ ಆಗ್ಬೋದು, ನ್ಯಾಯ ಸಿಗ್ತಕ್ಕಂಥದ್ದು ತಡ ಆಗ್ಬೋದು, ಆದರೆ ಸತ್ಯಕ್ಕೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸದಿಂದ ನಾವು ಹೋರಾಟ ಮಾಡ್ತೀವಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಹರೀಶ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಬಿಜೆಪಿಯ ಶಾಸಕರಾದ BP ಹರೀಶ್ ಅವರ ಮಾತು. ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಅಂದ್ರೆ ಇಟ್ನಾಳ್ ಸರ್, ಅಂದ್ರೆ ವಿಜಯೇಂದ್ರ ಅವರು ಕೆಳಗೆ ಇಳಿಯೋವರೆಗೂ ನಮ್ಮ ಹೋರಾಟ ಮುಗಿಯೋದಿಲ್ಲ, ಹಿಂಗ ಅರ್ಥ ಮಾಡ್ಕೊಳ್ಬಹುದಾ? ಅದ್ ಸರಿ, ಅದೆಲ್ಲ ಅವ್ರ ನಿಲುವುಗಳು ಸರಿಯಾಗಿ ಇದೆ ಮತ್ತು ಗಟ್ಟಿ ನಿಲುವನ್ನೇ ತಗೊಂಡಿದ್ದಾರೆ ಅವರು. ಆದ್ರೆ ಮುಖ್ಯವಾಗಿ ನಾನು ಕೇಳ್ತಿದ್ದೆ ಹರೀಶ್ ಅವ್ರನ್ನ ಒಂದು ಪ್ರಶ್ನೆಯನ್ನ, ಏನು ಅಂದ್ರೆ, ಆಯ್ತು ವಿಜೇಂದ್ರ ಕೆಳಗಿಳಿತಾರೆ ಅಥವಾ ಹೈಕಮಾಂಡ್ ಮೇಲೆ ಒತ್ತಡ ತಂದು ಅವ್ರ ಮೇಲೆ ಕ್ರಮ ಜರುಗಿಸಿ ಬೇರೆ ಅಧ್ಯಕ್ಷರನ್ನ ಚುನಾವಣೆ ಮಾಡ್ತೀರಿ, ಆದ್ರೆ ಇಡೀ ಪಕ್ಷವನ್ನ ಒಟ್ಟಾಗಿ ನಡೆಸ್ಕೊಂಡು ಹೋಗುವಂತ ನಾಯಕ ಯಾರು? ಇಲ್ಲಿಗೊಂದು ಚಿಕ್ಕ ಪಾಸ್ ಸರ್, ಯಾಕಂದ್ರೆ ನಾನು ಎರಡನೇ ಬ್ರೇಕಿಂಗ್ ಅಲ್ಲ ಪ್ರಶ್ನೆ ಇತ್ತು, ನಿಮ್ಗಾಗಿ ಅದನ್ನ ಕಾಯ್ದಿರಿಸಿದ್ದೆ. ಎರಡನೇ ಬ್ರೇಕಿಂಗ್ ಅನ್ನ ಸ್ಕ್ರೀನ್ ಮೇಲೆ ತೆಗೆದುಕೊಳ್ಳೋಣ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಇದೀಗ ಸದಾಶಿವನಗರದಲ್ಲಿರುವ ಕುಮಾರ್ ಬಂಗಾರಪ್ಪರವರ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ. ಯತ್ನಾಳ್ ಟೀಮ್ ನಡೆಸ್ತಿರುವ ಈ ಮೀಟಿಂಗ್ನ ಮೇನ್ ಅಜೆಂಡಾನೇ ರಾಜ್ಯಾಧ್ಯಕ್ಷ ಚುನಾವಣೆ ನಡೆದ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸ್ಲಿಕ್ಕೆ ಬೇಕಾದ ಒಪೋನೆಂಟ್. ನೋಡಿ, ಪಕ್ಷದ ಒಳಗೇನೆ ಅಪೋನೆಂಟ್ನ ಹುಡುಕ್ತಿದ್ದಾರೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತಂದ್ರೆ ಅವ್ರ ವಿರುದ್ಧವಾಗಿ ನಿಲ್ಲುವ ಸಮರ್ಥ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಸಭೆಗೆ ಪೂರ್ವಭಾವಿಯಾಗಿ ಯತ್ನಾಳ್ ಅವ್ರ ಮಾತು ಕೇಳಿಸ್ಕೊಳ್ಬೇಕಾಗಿತ್ತು. ವಿಜಯೇಂದ್ರ ಅವರನ್ನ ಬಚ್ಚ ಅಂದ್ರು, ಇವರಿಂದ ನಾನೇನು ಕಲಿಯೋದು ಬೇಕಾಗಿಲ್ಲ ಅಂದ್ರು, ಏನು ಮಾಡ್ಬಿಡ್ತೀರಿ, ನಮ್ಮನ್ನೇನು ಪಕ್ಷದಿಂದ ಹೊರಗೆ ಹಾಕ್ಬಿಡ್ತೀರಾ, ತಾಕತ್ತಿದೆಯಾ ನಿಮಗೆ ನಮ್ಮನ್ನೆಲ್ಲ ಪಕ್ಷದಿಂದ ಆಚೆ ಹಾಕಕ್ಕೆ? ನೇರವಾಗಿ ಸವಾಲು ಹಾಕ್ಬಿಟ್ರು ವಿಜಯೇಂದ್ರ ಅವ್ರ ವಿರುದ್ಧ. ಹೊಸದೇನಲ್ಲ, ಬಟ್ ಇವತ್ತು ಮತ್ತಷ್ಟು ಖಾರವಾಗಿ ಮಾತನಾಡಿದ್ರು ಯತ್ನಾಳ್ ಅವರು. ಯತ್ನಾಳ್ ಅವರ ಹೇಳಿಕೆಗಳನ್ನ ಗಮನಿಸಿ ನಂತರದಲ್ಲಿ ಇದ್ರ ಬಗ್ಗೆ ಮಾತನಾಡು. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರಾಗಿ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಅಶೋಕ್ ಆಗಲಿ, ಯತ್ನಾಳ್ ಆಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನ್ಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದ್ದೀವಿ ನಾವು, ಸತ್ಯದ ಪರವಾಗಿ ನಿಲ್ತೀವಿ, ನೋಡೋಣ.